ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು 6 ತಿಂಗಳ ನಂತರದ ಮಕ್ಕಳಿಗೆ ಇನ್ಸ್ಟೆಂಟ್ ಸಿರ್ಲಾಕ್ ಪೌಡರ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. 2 ಕಪ್ ಆಗುವಷ್ಟು ತೆಳು ಅವಲಕ್ಕಿನ ತಗೊಂಡಿದ್ದೇನೆ. ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ನೀವು 5 ರಿಂದ 6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇನ್ಸ್ಟೆಂಟ್ ಪೌಡರ್ ಆಗಿರೋದ್ರಿಂದ ಈ ಪೌಡರ್ಗೆ ನೀವು ಎಷ್ಟು ಬಿಸಿ ನೀರು ಅಥವಾ ಬಿಸಿ ಹಾಲು ಬೇಕು ಮಿಕ್ಸ್ ಮಾಡಿ ಮಗುವಿಗೆ ತಿನ್ಸೋದಲ್ವಾ. ಆದ ಕಾರಣ ನಾವು ಎಷ್ಟು ಫ್ರೈ ಮಾಡಿರ್ತೇವೆ ಅಷ್ಟು ಮಕ್ಕಳಿಗೆ ಹೆಲ್ದಿ ಅಂತಾನೆ ಹೇಳ್ಬಹುದು. ಹಾಗೆ 1 ಕಪ್ ಆಗುವಷ್ಟು ನಾನು ಇಲ್ಲಿ ಮಕ್ಕಾನನ್ನ ತಗೊಂಡಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಫ್ಲೇಮ್ ಜಾಸ್ತಿ ಇದ್ರೆ ಇದು ಕಪ್ಪಾಗುವಂತ ಚಾನ್ಸಸ್ ಇರುತ್ತೆ. ನಾನು ಇಲ್ಲಿ 5 ರಿಂದ 6 ವಾಲ್ನಟ್ ಹಾಗೆ ಗೋಡಂಬಿ ಹಾಗೇನೆ ಪಿಸ್ತಾನ ತಗೊಂಡಿದ್ದೇನೆ. ಬಾದಾಮ್ ಇದ್ರೂ ಕೂಡ ತಗೊಳ್ಬಹುದು. ಹಾಗೆ 6-7 ತಿಂಗಳು ಮಕ್ಕಳೆಲ್ಲ ಆದ್ರೆ ನೀವು ಯಾವ್ದಾದ್ರು ಒಂದು ಡ್ರೈ ಫ್ರೂಟ್ಸ್ ನ ತಗೊಂಡ್ರೆ ಸಾಕಾಗುತ್ತೆ. ಇದನ್ನು ಕೂಡ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದು ಮೂರನ್ನು ಕೂಡ ನೀವು ಚೆನ್ನಾಗಿ ಮಿಕ್ಸಿ ಮಾಡಿ ಪೌಡರ್ ಮಾಡ್ಕೊಳ್ಳಿ. 1 ವರ್ಷದ ಒಳಗಿನ ಮಕ್ಕಳಾದ್ರೆ ಪೌಡರ್ನ ನೀವು ಜರಡಿ ಹಿಡ್ಕೊಂಡು ನೆಕ್ಸ್ಟ್ ನೀವು ಎಲ್ಲಿಗೆ ಟ್ರಾವೆಲ್ ಮಾಡ್ಲಿಕ್ಕಿದ್ರು ಅದನ್ನ ಕ್ಯಾರಿ ಮಾಡಿ ಮಕ್ಕಳಿಗೆ ಹಸಿವಾದಾಗ ಬಿಸಿನೀರು ಅಥವಾ ಹಾಲಿನ ಜೊತೆ ಮಿಕ್ಸ್ ಮಾಡಿ ತಿನ್ನಿಸಬಹುದು. ಥ್ಯಾಂಕ್ ಯು.